ನಮಸ್ಕಾರ. ಸಿಡ್ಬಿ ಎಂಎಸ್ಎಂಇ ಸಂವಾದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಡಿಸ್ಕಸ್ ಮಾಡೋಣ. ಥೀಮ್ ಏನಂದ್ರೆ ಇಂಡಸ್ಟ್ರಿ ಅಸೋಸಿಯೇಷನ್ ಆ್ಯಂಡ್ ಪವರ್ ಆಫ್ ಕೊಲಾಬರೇಷನ್. ಒಂದು ಎಂಎಸ್ಎಂಇ ಅದ್ರ ಪಾಡ್ಗದೇನಾರ ಕೆಲಸ ಮಾಡಿದ್ರೆ ಅದು ಸೀಮಿತವಾಗಿರುತ್ತೆ. ಅದೇ ಎಂಎಸ್ಎಂಇ ಒಂದು ನೆಟ್ವರ್ಕ್ ಜೊತೆ ಏನಾರ ಸೇರಿದ್ರೆ ಅದರ ಪೂರ್ತಿ ಬಿಸ್ನೆಸ್ ಔಟ್ಲುಕ್ಗೆ ಬದಲಾಗ್ಬಿಡುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ಒಂದು ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಂದ್ರೆ ಏನು ಅಂತ, ಈ ಅಸೋಸಿಯೇಷನ್ ಜೊತೆ ಸೇರ್ಕೊಂಡ್ರೆ ಎಂಎಸ್ಎಂಇಗೆ ಏನು ಲಾಭ ಆಗುತ್ತೆ, ಇದ್ರ ಜೊತೆಗೆ ಡಿಐಎ ದಿಯಾ ಅಸೋಸಿಯೇಷನ್ ಬಗ್ಗೆನೂ ತಿಳ್ಕೊಳ್ಳೋಣ. ನಾನು ಅಮಿತ್ ಅರೋರಾ, ದೂರದರ್ಶನ್ ಸ್ಟುಡಿಯೋದಲ್ಲಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಬಗ್ಗೆ ತಿಳ್ಕೊಳ್ಳಕ್ಕೆ ಸ್ವಾಗತಿಸೋಣ ಶ್ರೀಯುತ ಮಿಲಿಂದ್ ಕಾಂಬ್ಳೆ. ನಮಸ್ಕಾರ. ನಮಸ್ಕಾರ. ದಲಿತ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ನ ಫೌಂಡರ್ ಚೇರ್ಮನ್ ನೀವು. ಕಳೆದ 30 ವರ್ಷಗಳಿಂದ ನೀವು ಉದ್ಯಮದಲ್ಲಿದ್ದೀರಾ. ನಿಮ್ಮ ಈ ಸಮಾಜಮುಖಿ ಕೆಲಸಗಳಿಂದ ನಿಮಗೆ ಭಾರತ ಸರ್ಕಾರ ಪದ್ಮಶ್ರೀ ನೀಡಿದೆ. ಮಿಲಿಂದ್ ಅವರೇ, ನೀವು ಕಳೆದ 20 ವರ್ಷದಿಂದ ಇಂಡಸ್ಟ್ರಿಯಲ್ ಚೇಂಬರ್ ಆಫ್ ಕಾಮರ್ಸ್ ಅನ್ನ ನಡೆಸ್ಕೊಂಡ್ ಬರ್ತಾ ಇದ್ದೀರಾ. ಪ್ರೇಕ್ಷಕರಿಗೆ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಂದ್ರೆ ಏನಂತ ತಿಳಿಸ್ಕೊಡ್ತೀರಾ? ಎಂಎಸ್ಎಂಇ ಜೊತೆಗೆ ಬಂದು ಅದು ಒಂದು ಆರ್ಗನೈಸೇಷನ್ನ ಫಾರ್ಮ್ ಮಾಡುತ್ತೆ. ಅದರ ಮಾಧ್ಯಮದಿಂದ ಈ ಸಣ್ಣ ಸಣ್ಣ ಎಂಎಸ್ಎಂಇ ಉದ್ಯಮಗಳಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಕೊಡುತ್ತೆ ಅಂತ ಹೇಳಬಹುದು. ಆ ರೋಲ್ನ ಅದು ಪ್ಲೇ ಮಾಡುತ್ತೆ. ಇಲ್ಲಿ ಒಂದು ಉತ್ತಮವಾದ ಪ್ಲಾಟ್ಫಾರಂ ಎಂಎಸ್ಎಂಇಗೆ ಸಿಗುತ್ತೆ. ಅದರ ಇಶ್ಯೂಸ್ಗೆ ಪರಿಹಾರ ಕೊಡುತ್ತೆ. ಎಂಎಸ್ಎಂಇ ಉದ್ಯಮಿ ಯಾರಾದ್ರೂ ಈ ಕಾರ್ಯಕ್ರಮ ನೋಡ್ತಿದ್ರೆ ಅವ್ರೇನಾದ್ರೂ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಗೆ ಸೇರಿದ್ರೆ ಅವ್ರಿಗೆ ಏನ್ ಲಾಭ ಆಗುತ್ತೆ, ದಯವಿಟ್ಟು ತಿಳಿಸ್ಕೊಡ್ತೀರಾ? ನೀವು ಒಂದು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಜೊತೆಗೆ ಸೇರಿದಾಗ ಎಂಎಸ್ಎಂಇಗೆ ಒಂದು ನೆಟ್ವರ್ಕ್ ಬೇಕಾಗಿರುತ್ತೆ. ಈ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಎಂಎಸ್ಎಂಇಗೆ ಒಂದು ಉತ್ತಮವಾದ ದೊಡ್ಡ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇದರಿಂದ ಅವ್ರ ಬಿಸ್ನೆಸ್ ಪ್ರಮೋಷನ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ನೀವು ಐಸೋಲೇಷನ್ನಲ್ಲಿ ಬಿಸ್ನೆಸ್ ಮಾಡಿದ್ರೆ ನಿಮಗೆ ಗ್ರೋತ್ ಇರಲ್ಲ. ಒಂದು ಲಿಮಿಟೆಡ್ ಗ್ರೋತ್ ನಿಮ್ಮದಾಗಬಹುದು. ನಿಮ್ಮ ಬ್ಯಾಂಡ್ ವಿಡ್ತ್, ನಿಮ್ಮ ಬಿಸ್ನೆಸ್ನ ಸ್ಕೇಲಬಲ್ ಆಗಿ ಮಾಡಬೇಕು ಅಂದರೆ, ನಿಮ್ಮ ಬಿಸ್ನೆಸ್ನ ಸಸ್ಟೈನಬಲ್ ಮಾಡಬೇಕು ಅಂದರೆ ನೀವೊಂದು ಲಾರ್ಜರ್ ನೆಟ್ವರ್ಕ್ ಜೊತೆಗೆ ನೀವು ಸೇರಬೇಕಾಗತ್ತೆ. ಆ ನೆಟ್ವರ್ಕ್ ಜೊತೆ ನೀವು ಸೇರಿದ್ರೆ ನಿಮಗೆ ಹೊಸ ಹೊಸ ಐಡಿಯಾಗಳು, ಮಾರ್ಕೆಟು ಹೇಗೆ ಆಪರೇಟ್ ಆಗುತ್ತೆ, ಮತ್ತೆ ಮಾರ್ಕೆಟ್ನಲ್ಲಿ ಯಾವ ಹೊಸ ಟೆಕ್ನಾಲಜಿ ಬಂದಿದೆ, ಮತ್ತೆ ಯಾವ ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರ್ತಾ ಇದೆ, ಇವೆಲ್ಲ ಮಾಹಿತಿಗಳು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನಿಂದ ಎಂಎಸ್ಎಂಇಗೆ ಸಿಗುತ್ತೆ. ಇದರಿಂದ ಎಂಎಸ್ಎಂಇಗೆ ತುಂಬ ಲಾಭ ಆಗುತ್ತೆ. ಬನ್ನಿ ತಿಳ್ಕೊಳ್ಳೋಣ, ಇಂಡಸ್ಟ್ರಿ ಅಸೋಸಿಯೇಷನ್ ಅಂದ್ರೆ ಏನು ಮತ್ತೆ ಇದ್ರ ಜೊತೆ ಸೇರೋದ್ರಿಂದ ಅವ್ರಿಗೇನು ಲಾಭ ಆಗುತ್ತೆ. ಇಂಡಸ್ಟ್ರಿ ಅಸೋಸಿಯೇಷನ್ ಒಂದು ಫಾರ್ಮಲ್ ಪ್ಲಾಟ್ಫಾರ್ಮ್. ಇಲ್ಲಿ ಎಂಎಸ್ಎಂಇಸ್ ಸ್ಟ್ರಕ್ಚರ್ಡ್ ರೀತಿಯಲ್ಲಿ ಕೊಲಾಬ್ರೇಷನ್ ಮಾಡುತ್ತೆ. ಇದು ಎಂಎಸ್ಎಂಇನ ಒಂದು ಸ್ಟ್ರಾಂಗ್ ಮತ್ತೆ ಕಲೆಕ್ಟಿವ್ ಇಕೋಸಿಸ್ಟಮ್ ಆಗಿ ಮಾಡುತ್ತೆ. ಅಸೋಸಿಯೇಷನ್ ಎಂಎಸ್ಎಂಇಸ್ನ ಪಾಲಿಸಿ ಅಡ್ವೊಕೆಸಿ ಜೊತೆಗೆ ಟ್ರೈನಿಂಗ್, ಜಾಯಿಂಟ್ ಫೇರ್ ಮತ್ತೆ ಶೇರ್ಡ್ ಇನ್ಫ್ರಾಸ್ಟ್ರಕ್ಚರ್ ಇಂಥ ಒಂದು ಬಿಸ್ನೆಸ್ ಇನಿಷಿಯೇಟಿವ್ಗಳ ಜೊತೆ ಸಹಾಯ ಮಾಡುತ್ತೆ. ಅಸೋಸಿಯೇಷನ್ ಎಂಎಸ್ಎಂಇಗಳಿಗೆ ನೆಟ್ವರ್ಕಿಂಗ್, ಸರ್ವಿಸ್ ಪ್ರೊವೈಡರ್ಸ್ ಹಾಗೆ ಮಾರ್ಕೆಟ್ ಆಕ್ಸೆಸ್ ಸಹ ಸುಲಭವಾಗಿ ಮತ್ತೆ ಆರ್ಗನೈಸ್ಡ್ ಆಗಿ ತಲುಪಿಸುತ್ತೆ. ಇಲ್ಲಿ ಒಂದು ಅಬ್ಸರ್ವೇಷನ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ನಾವು ಹೊರಗಿಂದ ಎಂಎಸ್ಎಂಇ ಸೆಕ್ಟರ್ ನ ನೋಡಿದಾಗ ನಮಗನ್ಸತ್ತೆ ಈ ಒಂದು ಸೆಕ್ಟರ್ ತುಂಬಾ ಎನರ್ಜೆಟಿಕ್ ಹಾಗೆ ಡೈನಮಿಕ್ ಇದೆ ಅಂತ. ಈ ಎಕೋಸಿಸ್ಟಮ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಡಾಕ್ಟರ್ ಮಿಲಿಂದ್. ಕೆಲವೊಂದ್ಸರಿ ಅನ್ಸತ್ತೆ ಈ ರಿಸೋರ್ಸಸ್ ಎಲ್ಲ ಫ್ರಾಗ್ಮೆಂಟೆಡ್ ಅಂತ. ಬಾರ್ಗೇನಿಂಗ್ ಪವರ್ ಎಲ್ಲ ಏನಿರುತ್ತೆ ಅದು ಕೂಡ ನೆಗೋಷಿಯೇಟ್ ಕಮ್ಮಿ ಮಾಡೋ ತರ ಇದೆ. ಮತ್ತೆ ಎಲ್ಲಾನು ಸಮಾನ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ನಿಮ್ಮ ಅಭಿಪ್ರಾಯ ಏನು? ಎಂಎಸ್ಎಂಇ ಸೆಕ್ಟರ್ನ ದೊಡ್ಡ ಸವಾಲು ಈ ಫ್ರಾಗ್ಮೆಂಟೇಷನ್ ಏನಾ? ಹೌದು, ಈ ಫ್ರಾಗ್ಮೆಂಟೇಷನ್ನೇ ಬಹುದೊಡ್ಡ ಸವಾಲಾಗಿರುತ್ತೆ. ಇದೇ ಕಾರಣಕ್ಕೆ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಎಂಎಸ್ಎಂಇ ಜೊತೆಗೆ ಒಂದು ಸೇತುವೆ ಥರ ಕೆಲಸ ಮಾಡುತ್ತೆ. ಅದಕ್ಕೆ ಸರ್ಕಾರ ಹೊಸ ಹೊಸ ನೀತಿ ಮತ್ತು ಪಾಲಿಸಿಗಳನ್ನ ತರ್ತಾ ಇದೆ. ಅದು ಎಂಎಸ್ಎಂಇಗೋಸ್ಕರ. ಒಂದು ವೇಳೆ ಎಂಎಸ್ಎಂಇ ಫ್ರಾಗ್ಮೆಂಟೆಡ್ ಆಗಿದ್ರೆ ಗ್ರೋತಲ್ಲಿ ಅದಕ್ಕೆ ಎಫೆಕ್ಟ್ ಆಗುತ್ತೆ. ನಮ್ಮ ದೇಶದಲ್ಲಿ ಎಂಎಸ್ಎಂಇ ಕ್ಯಾಟಗರೈಸೇಷನ್ ಏನಿದೆಯಲ್ಲ, ಅದು ಮೈಕ್ರೋ, ಸ್ಮಾಲ್, ಮೀಡಿಯಂ ಎಂಟರ್ಪ್ರೈಸಸ್, ಈ ಮೂರಕ್ಕೂ ಬೇರೆ ಬೇರೆ ರೀತಿ ಚಾಲೆಂಜಸ್ ಇದೆ. ನೋಡಿ, ಈ ಮೈಕ್ರೋ ಎಂಟರ್ಪ್ರೈಸಸ್ಗೆ ಸರ್ವೈವಲ್ಲೇ ಚಾಲೆಂಜ್ ಆಗಿರುತ್ತೆ. ಆದ್ರಿಂದ ವರ್ಕಿಂಗ್ ಕ್ಯಾಪಿಟಲ್ ಇಶ್ಯೂ ಆಗುತ್ತೆ, ಅದಕ್ಕೆ ಮಾರ್ಕೆಟ್ನ ವಿಸಿಬಿಲಿಟಿ ಇಶ್ಯೂ ಆಗುತ್ತೆ, ಅದರಲ್ಲೇ ಅವರು ಸಿಕ್ಕಾಕೊಂಡಿರ್ತಾರೆ. ಬೇರೆ ಎರಡನೇ ಕ್ಯಾಟಗರಿ ಏನಿದೆ, ಸ್ಮಾಲ್ ಎಂಟರ್ಪ್ರೈಸಸ್, ಅವ್ರಿಗೆ ಟೆಕ್ನಾಲಜಿ ಅಡಾಪ್ಷನ್ನೇ ಚಾಲೆಂಜ್ ಆಗಿರುತ್ತೆ. ಟೆಕ್ನಾಲಜಿ ಗೊತ್ತಿರೋದು, ಟೆಕ್ನಾಲಜಿ ಇಂಟಿಗ್ರೇಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮೀಡಿಯಂ ಎಂಟರ್ಪ್ರೈಸಸ್ಗಳಲ್ಲಿ ರಿಸೋರ್ಸ್ ಎಲ್ಲ ಚೆನ್ನಾಗಿರುತ್ತೆ, ಅವರಲ್ಲಿ ಇದೆಲ್ಲ ಇರುತ್ತೆ.
ಮತ್ತು ಅವರಿಗೆ ಆಟೋಮೇಷನ್ ಬಗ್ಗೆ ಚಾಲೆಂಜ್ ಇರುತ್ತೆ, ಮತ್ತು ಅವರಿಗೆ ಎಕ್ಸ್ಪೋರ್ಟ್ಗಳ ಚಾಲೆಂಜ್ ಕೂಡ ಇರುತ್ತೆ. ಇದು ಬೇರೆ ಬೇರೆ ಕ್ಯಾಟಗರಿಯ ಚಾಲೆಂಜಸ್ ಆಗಿರುತ್ತೆ. ಈ ಫ್ರಾಗ್ಮೆಂಟೇಷನ್ ಇದೆಯಲ್ಲ, ಅದು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಜೊತೆಗೆ ಸೇರಿಕೊಂಡ್ರೆ ಆಗ ಅದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರಮ್ ನೆಟ್ವರ್ಕಿಂಗ್ ಸಿಗುತ್ತೆ. ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಮಾಡೋಕ್ಕೆ ಮತ್ತು ಲಿಂಕ್ ಮಾಡೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಈಗ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಜೊತೆ ಅವ್ರು ಸೇರಿದಾಗ ಹೇಗೆ ಒಂದು ಅಸೋಸಿಯೇಷನ್ ಅವರಿಗೆ ಅಶ್ಯೂರ್ ಮಾಡುತ್ತೆ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಹೇಗೆ ನಿಮಗೆ ಸೇಫ್ ಆ್ಯಂಡ್ ಸ್ಟ್ರಕ್ಚರ್ಡ್ ಪ್ಲಾಟ್ಫಾರ್ಮ್ ಅಂತ? ಅದು ಯಾವಾಗ ಸ್ಟಾಗ್ನೆಟ್ ಆಗಿಬಿಡುತ್ತೋ ನಾನು ಅದನ್ನು ಈ ರೀತಿ ಹೇಳ್ಬೋದು. ಗ್ರೋತ್ ಕಡಿಮೆ ಆಗೋವಾಗ ಅವ್ರಿಗೆ ಈ ರೀತಿ ಅನಿಸುತ್ತೆ, ನಾವು ಯಾವುದಾದ್ರೂ ಜೊತೆ ಅಸೋಸಿಯೇಟ್ ಆಗಬೇಕು ಅಂತ. ಬೇರೆ ಬೇರೆ ಬಿಸ್ನೆಸ್ ಇರುವ ಜನರಿರುವ ಪ್ಲಾಟ್ಫಾರ್ಮ್ಗೆ ಅವರು ಬಂದಾಗ ಅವರು ನಿಧಾನವಾಗಿ ಆ ಸಿಸ್ಟಮ್ ಜೊತೆಗೆ ಪ್ಲಾಟ್ಫಾರ್ಮ್ ಜೊತೆಗೆ ಸೇರ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾರೆ, ಮತ್ತು ಲಾರ್ಜರ್ ನೆಟ್ವರ್ಕ್ನಲ್ಲಿ ಅವ್ರು ಬರ್ತಾರೆ. ಈಗಿನ ಜನರೇಷನ್ನಲ್ಲಿ ಕೊಲ್ಯಾಬರೇಷನ್ ಒಂದು ಚಾಯ್ಸ್ ಅಲ್ಲ, ಅದರ ನೆಸೆಸಿಟಿ ಅಂತ ಎಲ್ಲರೂ ತಿಳ್ಕೋಬೇಕು ಅಂತ ನಿಮಗೆ ಅನ್ಸತ್ತಾ? ಹೌದು. ಇವತ್ತಿನ ಕಾಂಪಿಟೇಷನ್ ಯಾವ ರೀತಿ ಇದೆ ಅಂದರೆ, ಯಾವ ರೀತಿ ಡಿಜಿಟಲೈಸೇಷನ್ ಆಗಿದೆ ಅಂದರೆ, ಈಗ AI ಇವೆಲ್ಲ ಬರ್ತಾ ಇದೆ. ಆಗ ಪ್ರತಿಯೊಬ್ಬರಿಗೂ ಅನಿಸುತ್ತೆ ನಾವು ಐಸೋಲೇಷನ್ನಲ್ಲಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಂತ, ಮತ್ತು ಉದ್ಯಮ ನಡೆಸೋಕ್ಕಾಗಲ್ಲ ಅಂತ. ಇದು ಜನರಿಗೆ ಅರಿವಾಗ್ತಾ ಇದೆ. ನೋಡಿ, ಈ MSME ಎಕೋಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಅವಶ್ಯಕ. ಹಾಗೆ ಇಂಟಿಗ್ರೇಷನ್ ಇದರ ಪ್ರಮುಖ ಆಧಾರ. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ, ಹಾಗೆ ಅದಾದ್ಮೇಲೆ ತಿಳ್ಕೊಳ್ಳೋಣ ಒಂದು MSME ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಜೊತೆ ಸೇರಿದಾಗ ಅದರ ಕಾಸ್ಟ್, ರೆವೆನ್ಯೂ ಹಾಗೆ ರಿಸ್ಕಿನ ದೃಷ್ಟಿಯಲ್ಲಿ ಏನ್ ಲಾಭ ಸಿಗುತ್ತೆ ಅಂತ ಬ್ರೇಕ್ನ ನಂತರ. ನೀವು ನೋಡ್ತಾ ಇದ್ದೀರಾ ಸಿಡ್ಬಿ MSME ಸಂವಾದ. ಇವತ್ತು ನಾವು ಫೋಕಸ್ ಮಾಡ್ತಾ ಇದೀವಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಸ್ ಬಗ್ಗೆ. ಡಾಕ್ಟರ್ ಮಿಲಿಂದ್ ಕಾಂಬ್ಳೆ. ಈಗ ಯಾವುದೇ ಒಬ್ಬ MSME ಓನರು ಅವ್ನ ಡಿಸಿಷನ್ ತಗೋಬೇಕಾದ್ರೆ 3 ಫ್ಯಾಕ್ಟರ್ಸ್ ಬಗ್ಗೆ ಯೋಚಿಸ್ತಾನೆ: ಕಾಸ್ಟ್ ಆಪ್ಟಿಮೈಸೇಷನ್, ರೆವೆನ್ಯೂ ಎಕ್ಸ್ಪಾನ್ಷನ್ ಹಾಗೆ ರಿಸ್ಕ್ ರಿಡಕ್ಷನ್. ಈಗ MSME ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ನ ಭಾಗ ಅವರೇನಾರ ಆದ್ರೆ ಈ ಅಸೋಸಿಯೇಷನ್ ಆ 3 ವಿಭಾಗಗಳಲ್ಲಿ ಏನು ಬದಲಾವಣೆ ತರುತ್ತೆ? ಇದು ಯಾವುದೇ ಬಿಸ್ನೆಸ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೊದಲು ಬರೋದು ಕಾಸ್ಟ್. ಓಕೆ, ಈ ಕಾಸ್ಟ್ ರಿಡಕ್ಷನ್ ಇದೆಯಲ್ಲ, ಅದನ್ನು ಹೇಗೆ ಮಾಡೋದು? ಈಗ ನಾನೊಬ್ಬ ಇಂಡಿವಿಜುವಲ್ MSME, ನಾನು ಮಾರ್ಕೆಟ್ನಿಂದ ಬೈ ಮಾಡ್ತಾ ಇದ್ದೀನಿ. ಈ ಬೈಯಿಂಗ್ ಅಥವಾ ಪರ್ಚೇಸಿಂಗ್ ಇದೆಯಲ್ಲ, ನಾವು ಅಸೋಸಿಯೇಷನ್ ಜೊತೆಗೆ ಸೇರಿಕೊಂಡ್ರೆ ಅಸೋಸಿಯೇಷನ್ ದೊಡ್ಡದಾಗಿ ಮಾರ್ಕೆಟ್ ಜೊತೆ ಡೀಲ್ ಮಾಡಿ ಕಡಿಮೆ ಬೆಲೆಗೆ ಪ್ರಾಡಕ್ಟ್ ಅಥವಾ ಯಾವುದಾದ್ರೂ ರಾ ಮೆಟೀರಿಯಲ್ ಇರಲಿ ನಮಗೆ ಕೊಡುತ್ತೆ. ಇದರಿಂದ ಅವರಿಗೆ ತುಂಬ ಸಹಾಯ ಆಗುತ್ತೆ. ಅವರು ಜಾಯಿನ್ ಆದರೆ ಮತ್ತೆ ಮಾರ್ಕೆಟ್ನಲ್ಲಿ ಬಾರ್ಗೇನಿಂಗ್ ಪವರು ಜಾಸ್ತಿ ಆಗುತ್ತೆ. ಎರಡನೇದು ಲಾಜಿಸ್ಟಿಕ್. ಈಗಿನ ಕಾಲದಲ್ಲಿ ಆ ಶಿಪ್ಪಿಂಗ್ ಕಾಸ್ಟ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ನಾನು ಇಂಡಿವಿಜುವಲ್ ಆಗಿ ಶಿಪ್ಪಿಂಗ್ನ ಮುಂಬೈನಿಂದ ಡೆಲ್ಲಿಗೆ ಕಳಿಸಿದ್ರೆ ಒಬ್ಬರೇ ಆದರೆ ಆಗ ಕಾಸ್ಟ್ ಜಾಸ್ತಿ ಆಗುತ್ತೆ. ಒಂದು ವೇಳೆ 10 ಜನ ಇದ್ದರೆ 10 ಜನದ ಜೊತೆ ಶಿಪ್ಮೆಂಟ್ ಮಾಡಿದ್ರೆ ಆಗ ಕಾಸ್ಟು ಶೇರ್ ಆಗುತ್ತೆ. ಇದರಿಂದ ಆ ಲಾಜಿಸ್ಟಿಕ್ನ ಬೆನಿಫಿಟ್ ಕೂಡ ಇವರಿಗೆ ಸಿಗುತ್ತೆ.
ಅಂದ್ರೆ ಒಬ್ಬ MSME ಉದ್ಯಮಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಜೊತೆ ಸೇರಿದಾಗ ಅವರ ಕಲೆಕ್ಟಿವ್ ಐಡೆಂಟಿಟಿ ಆಗತ್ತೆ. ಅವರು ರಿಟೇಲ್ ಇಂದ ಒಬ್ಬ ಬಲ್ಕ್ ಬಯರ್ ಆಗ್ತಾರೆ. ಹೌದು ಖಂಡಿತ. ಈ ಬಲ್ಕ್ ಬೈಯರ್ ಆಗೋದ್ರಿಂದ ಅವರ ನೆಗೋಷಿಯೇಷನ್ ಪವರು ಜಾಸ್ತಿ ಆಗುತ್ತೆ. ಈ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವ್ರಿಗೆ ಕಾನ್ಫಿಡೆನ್ಸ್ ಕೊಡುತ್ತೆ, ಬೈಯರ್ಗೆ ಮತ್ತೆ ಸಪ್ಲೈಯರ್ಗೆ. ಇದು ಕಾಸ್ಟ್ ಆಪ್ಟಿಮೈಸೇಷನ್ ಬಗ್ಗೆ. ಈಗ ಮುಂದಿನ ವಿಚಾರಕ್ಕೆ ಹೋಗೋಣ, ರೆವೆನ್ಯೂ ಎಕ್ಸ್ಪ್ಯಾನ್ಷನ್. ಇಲ್ಲಿ ಇಂಡಸ್ಟ್ರಿ ಅಸೋಸಿಯೇಷನ್ MSMEಗೆ ಹೇಗೆ ಸಹಾಯ ಮಾಡುತ್ತೆ? ನೋಡಿ, ಯಾವುದೇ ಉದ್ಯಮಿ ಇದ್ರೂ ತನ್ನ ಬಿಸ್ನೆಸ್ ಬೆಳಿಬೇಕು ಅಂತಾನೆ ಯೋಚನೆ ಮಾಡ್ತಾನೆ. ಈ ಮಾರ್ಕೆಟ್ ಲಿಂಕೇಜಸ್ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ, ಅದೇನೇ ಅವ್ರ ರೆವಿನ್ಯೂನ ಜಾಸ್ತಿ ಮಾಡುತ್ತೆ. ಅದು ಈಗಿನ ದಿನಗಳಲ್ಲಿ ನಾನು ಯಾವುದು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಂತ ಹೇಳ್ತಾ ಇದ್ದೀನಿ, ಅದರಿಂದ ಅವನಿಗೆ ಹೆಚ್ಚಿನ ಬೆನಿಫಿಟ್ ಆಗುತ್ತೆ. ಇನ್ನೊಂದು, ಅವರಿಗೆ ಗೌರ್ಮೆಂಟೇ ಮಾರ್ಕೆಟ್ನ ದೊರಕಿಸ್ಕೊಡುತ್ತೆ. ಜೆಮ್ ಗೌರ್ಮೆಂಟ್ನ ಬಹುದೊಡ್ಡ ಪ್ಲಾಟ್ಫಾರಮ್ ಇದು. ಇಂಥ MSMEಗಳಿಗೋಸ್ಕರನೇ ಅದರಲ್ಲಿ ಬೇರೆ ಬೇರೆ ದೇಶದ ಬಹಳಷ್ಟು MSMEಗಳು ರಿಜಿಸ್ಟರ್ ಆಗಿದ್ದಾರೆ. ಜೆಮ್ ಮಾಧ್ಯಮದಿಂದ ONDC ಇದೆಯಲ್ಲ, ONDC ಮಾಧ್ಯಮದಿಂದ ಅದರಲ್ಲಿ ನೀವು ರಿಜಿಸ್ಟರ್ ಆಗಬಹುದು. ಇದರಲ್ಲಿ ಆನ್ಬೋರ್ಡಿಂಗ್ ಪ್ರೋಸೆಸ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಇಂಡಿವಿಜುವಲ್ ಇರೋರಿಗೆ ಯಾವುದು ಅರ್ಥ ಆಗಲ್ವೋ ಈ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವ್ರಿಗೆಲ್ಲವನ್ನ ತಿಳಿಸ್ಕೊಡುತ್ತೆ. ONDCಯ ಆನ್ಬೋರ್ಡಿಂಗ್, ಇದರಿಂದ ಅವರು ಮಾರ್ಕೆಟ್ ಜೊತೆಗೆ ಕನೆಕ್ಟ್ ಆಗ್ತಾರೆ. ಇದನ್ ಬಿಟ್ಟು ನಾನೀಗ ಮಾರ್ಕೆಟ್ ಅಲ್ಲಿ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡೋಂಗಿದ್ರೆ, ಇಲ್ಲೂ ಸಹ ಅಸೋಸಿಯೇಷನ್ ನಮಗೆ ಸಹಾಯ ಮಾಡುತ್ತಾ? ಬಹಳ. ಎಕ್ಸ್ಪೋರ್ಟ್ಗೋಸ್ಕರ ನೋಡಿ, ಎಕ್ಸ್ಪೋರ್ಟ್ ಬೈಯರು ಅವ್ರು ಯಾವಾಗಲೂ ಹೊರಗಡೆ ಇರ್ತಾರೆ. ಇಬ್ಬರು ನಡುವೆ ಏನು ಟ್ರಸ್ಟ್ ಫ್ಯಾಕ್ಟರ್ ಇದೆಯಲ್ಲ, ಆ ಟ್ರಸ್ಟ್ ಫ್ಯಾಕ್ಟರ್ ಅದು ಬಹಳ ಇಂಪಾರ್ಟೆಂಟ್. ಈ ಟ್ರಸ್ಟ್ ಫ್ಯಾಕ್ಟರ್ ಯಾವಾಗ ಬರುತ್ತೆ ಅಂದರೆ, ಸಮ್ವನ್ ಈ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಮಧ್ಯದಲ್ಲಿರುವಾಗ ಅಕಸ್ಮಾತ್ ಏನಾದರೂ ಇಶ್ಯೂ ಆದರೆ ಅಲ್ಲಿ ಅವ್ರ ರೋಲ್ ಪ್ಲೇ ಆಗುತ್ತೆ. ಡಾಕ್ಟರ್ ಮಿಲಿಂದ್ ಅವರೇ, ಡಿಸಿಷನ್ ಮೇಕಿಂಗ್ ಅಲ್ಲಿ ಮೂರನೇ ಫ್ಯಾಕ್ಟರ್ ರಿಸ್ಕ್ ರಿಡಕ್ಷನ್. ಸೊ ಇಲ್ಲಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ MSMEಗೆ ಹೇಗೆ ಸಹಾಯ ಮಾಡುತ್ತೆ? ಈ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಇದೆಯಲ್ಲ, ಸ್ಟೇಕ್ ಹೋಲ್ಡರ್ ಜೊತೆ ಅವ್ರ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡುತ್ತೆ. ಅವೇರ್ನೆಸ್ನ ಕ್ಯಾಂಪ್ ಇರುತ್ತೆ. ಈ ಮಾಧ್ಯಮದಿಂದ ಒಂದು ವೇಳೆ ಟೆಕ್ನಾಲಜಿ ಡಿಸ್ರಪ್ಷನ್ ಆಗಿದ್ರೆ ಸಪೋರ್ಟ್ ಮಾಡುತ್ತೆ. ಈ ಅಸೋಸಿಯೇಷನ್ MSMEಗೆ ಸಪೋರ್ಟ್ ಮಾಡುತ್ತೆ. ಸೊ ಬನ್ನಿ ಮತ್ತೆ ಒಂದ್ಸಲಿ ರೀಕ್ಯಾಪ್ ಮಾಡ್ಕೊಳ್ಳೋಣ. MSME ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಜೊತೆ ಸೇರಿದಾಗ ಹೇಗೆ ನಿಮ್ಮ ಬಿಸ್ನೆಸ್ಗೆ ಒಂದು ರಿಯಲ್ ವ್ಯಾಲ್ಯೂ ಆ್ಯಡ್ ಮಾಡತ್ತಂತ. ಒಂದು ಎಫೆಕ್ಟಿವ್ ಇಂಡಸ್ಟ್ರಿ ಅಸೋಸಿಯೇಷನ್ MSME ಜೊತೆ ಸೇರ್ಕೊಂಡಾಗ ಹೇಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡುತ್ತೆ. ಅಸೋಸಿಯೇಷನ್ MSME ಮತ್ತೆ ಸರ್ಕಾರದ ಜೊತೆ ಒಂದು ವಿಶ್ವಾಸವಾದ ಸಂಬಂಧ ಬೆಳೆಸ್ತಾ ಹೋಗುತ್ತೆ. ಗ್ರೌಂಡ್ ಲೆವೆಲ್ ಚಾಲೆಂಜಸ್ ಅನ್ನ ಸರಿಯಾದ ರೀತಿಯಲ್ಲಿ ಸಾಲ್ವ್ ಮಾಡುತ್ತೆ. ಪಾಲಿಸಿ ಅಡ್ವೊಕಸಿ ವತಿಯಿಂದ MSMEಗಳ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಅಸೋಸಿಯೇಷನ್ ನೆಟ್ವರ್ಕಿಂಗ್ ಆಪರ್ಚುನಿಟಿನ ಕೊಡುತ್ತೆ. ಇದರಿಂದ ಹೊಸ ಪಾರ್ಟ್ನರ್ಶಿಪ್ಸ್ ಹಾಗೆ ಬಿಸ್ನೆಸ್ ಆಪರ್ಚುನಿಟಿ ಸಹ ಸಿಗುತ್ತೆ. ಟ್ರೈನಿಂಗ್ ಪ್ರೋಗ್ರಾಮ್ಸ್, ವರ್ಕ್ಶಾಪ್ಸ್ ಮತ್ತೆ ನಾಲೆಡ್ಜ್ ಶೇರಿಂಗ್ ಇಂದ MSME ಕೇಪಬಿಲಿಟಿಗಳು ಕಂಟಿನ್ಯೂಸ್ಲಿ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ನೀವು ನೋಡ್ತಿದ್ದೀರಾ ಸಿಡ್ಬಿ MSME ಸಂವಾದ, ಪ್ರತಿ ಉದ್ಯಮದ ಕತೆ ಹೇಗೆ ಪ್ರೇರಣೆ ಆಗತ್ತೆ ಅಂತ. ನಾವಿವತ್ತು ನಿಮಗೆ ಟೆಕ್ಮಾರ್ಕ್ ಇಂಡಸ್ಟ್ರೀಸ್ನ ಸ್ಟೋರಿ ಹೇಳ್ತಾ ಇದ್ದೀವಿ. ಬನ್ನಿ ತಿಳ್ಕೊಳ್ಳೋಣ ಹೇಗೆ ಈ ಬಿಸ್ನೆಸ್ ತನ್ನ ಕೊಲಾಬರೇಷನ್ ಶಕ್ತಿಯಿಂದ ಅವರ ಕನಸು ಹೇಗೆ ನನಸಾಯಿತು ಅಂತ. ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೇವಲ ಮಷೀನ್, ಕಾಂಪೊನೆಂಟ್ಸ್ ಹಾಗೆ ಪ್ರೊಡಕ್ಷನ್ ಲೈನ್ಸ್ಗಳ ಕತೆ ಅಲ್ಲ. ಇದು ಲಕ್ಷಾಂತರ MSMEಗಳ ಕತೆನೂ ಕೂಡ. ಅವರ ಶ್ರಮ ಹಾಗೆ ಕೌಶಲ್ಯದಿಂದ ದೇಶದ ಇಂಡಸ್ಟ್ರಿಯಲ್ ಗ್ರೋತ್ಗೆ ಕಾರಣ ಆಗ್ತಾ ಇದ್ದಾರೆ. ಇವತ್ತು ಬದಲಾಗ್ತಿರೋ ಇಂಡಸ್ಟ್ರಿಯಲ್ ಲ್ಯಾಂಡ್ಸ್ಕೇಪ್ನ ಸಫಲತೆ ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನಿಂತಿರಲ್ಲ, ಆದರೆ ನೀವು ಎಷ್ಟು ಬೇಗ ಕಲಿತೀರಾ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತದೆ. ಬದಲಾಗತ್ತೆ ಹಾಗೆ ಅಭಿವೃದ್ಧಿ ಆಗತ್ತೆ. ಕೊಯಂಬತ್ತೂರಿನ ಟೆಕ್ಮಾರ್ಕ್ ಇಂಡಸ್ಟ್ರಿಯ ಜರ್ನಿ ಕೂಡ ಇದೇ ತರ ನಿರಂತರವಾದ ಕಲಿಕೆ, ಪರಿಶ್ರಮ ಹಾಗೆ ವಿಕಾಸದ ಕಥೆಯಾಗಿದೆ. 2012ರಲ್ಲಿ ಸ್ಥಾಪನೆ ಮಾಡಿದ ಕುಮಾರವೇಲು ಹಾಗೆ ಶ್ರೀಮತಿ ಅಭಿಲಾಷಾ ದಾಮೋದರ್ ಈ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಪ್ಯಾರಾ CMC ಕಾಂಪೊನೆಂಟಿನ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ತಮ್ಮ ಜರ್ನಿ ಶುರು ಮಾಡಿದ್ರು. ಶ್ರೀಮತಿ ಅಭಿಲಾಷಾ ಅವರು ಈ ಎಂಟರ್ಪ್ರೈಸಿನ ಡ್ರೈವಿಂಗ್ ಫೋರ್ಸ್ ಆದ್ರು. ಕುಮಾರವೇಲು ಅವರು ಬಿಸ್ನೆಸ್ ಗ್ರೋತ್ ಹಾಗೂ ಇಂಡಸ್ಟ್ರಿ ಎಂಗೇಜ್ಮೆಂಟ್ ಎರಡರಲ್ಲೂ ಮಹತ್ವ ಭೂಮಿಕೆಯನ್ನ ನಿಭಾಯಿಸಿದ್ರು. ಮೊದಲಿಗೆ ಟೆಕ್ಮಾರ್ಕ್ ಇಂಡಸ್ಟ್ರಿಯ ಪೂರ್ತಿ ಫೋಕಸ್ ಕ್ವಾಲಿಟಿ, ಕಸ್ಟಮರ್ ಹಾಗೆ ಪ್ರೊಡಕ್ಷನ್ ಮೇಲಿತ್ತು. ಬಿಸ್ನೆಸ್ ಗ್ರೋತ್ ಆದ್ಮೇಲೆ ಅವರಿಗೆ ಅರಿವಾಯಿತು ಪ್ರತಿ ಕೆಲಸನ
ಕಲಿಯೋದು ಹಾಗೆ ಮಾಡೋದು ಒಬ್ಬರ ಕೈಲೇ ಸಾಧ್ಯ ಇಲ್ಲ ಅಂತ. ಇಂಡಸ್ಟ್ರಿ ಜೊತೆ ಸೇರೋದು ಹಾಗೆ ಬೇರೆ ಇಂಡಸ್ಟ್ರೀಸಿಂದ ಕಲಿಯೋದು ಟೆಕ್ಮಾರ್ಕ್ ಇಂಡಸ್ಟ್ರಿಯ ಗ್ರೋತ್ನ ಮಹತ್ವಪೂರ್ಣ ಹೆಜ್ಜೆ ಆಯಿತು. ಟೆಕ್ಮಾರ್ಕ್ ಇಂಡಸ್ಟ್ರಿ ಎಕ್ಸ್ಪ್ಯಾನ್ಷನ್ನ ಒಂದು ಮಹತ್ವವಾದ ಕಲಿಕೆ ಏನಂದ್ರೆ, ಬದಲಾಗ್ತಿರೋ ಇಂಡಸ್ಟ್ರಿ ಎನ್ವೈರ್ಮೆಂಟಲ್ಲಿ ಒಂದು ಕೊಲಾಬರೇಟಿವ್ ಅಪ್ರೋಚ್, ಇಂಡಸ್ಟ್ರಿ ಎಕ್ಸ್ಪೋಜರ್ ಹಾಗೆ ಸರಿಯಾದ ನೆಟ್ವರ್ಕ್ಸ್, ಗ್ರೋತ್ನ ಕಡೆ ಹೋಗೋದಕ್ಕೆ ಇವೆಲ್ಲ ತುಂಬಾ ಮುಖ್ಯವಾದದ್ದು ಅಂತ. ಶ್ರೀ ಕುಮಾರವೇಲು ಅವರು ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿಯ ಝೋನಲ್ ಕೌನ್ಸಿಲ್ ಜೊತೆ ಸಹಭಾಗಿತ್ವವನ್ನು ಹೊಂದಿದ್ದಾರೆ. ಈ ಇಂಡಸ್ಟ್ರಿ ಎಂಗೇಜ್ಮೆಂಟ್ ಅವರಿಗೆ ಬ್ರಾಡರ್ ಇಂಡಸ್ಟ್ರಿ ಟ್ರೆಂಡ್ಸ್, ಬೆಸ್ಟ್ ಪ್ರಾಕ್ಟೀಸಸ್ ಮತ್ತೆ ಎಮರ್ಜಿಂಗ್ ಆಪರ್ಚುನಿಟೀಸ್ ಬಗ್ಗೆ ತಿಳ್ಕೊಳ್ಳೋ ಅವಕಾಶ ಕೊಟ್ಟಿದೆ. ಈ ತರ ಪ್ಲಾಟ್ಫಾರ್ಮ್ಸ್ ಕೇವಲ ಎಂಎಸ್ಎಂಇಗೆ ನೆಟ್ವರ್ಕಿಂಗ್ ಪ್ಲಾಟ್ಫಾರ್ಮ್ ಅಷ್ಟೇ ಅಲ್ಲ, ನಾಲೆಡ್ಜ್ ಶೇರಿಂಗ್, ಪಿಯರ್ ಲರ್ನಿಂಗ್ ಹಾಗೆ ಇಂಡಸ್ಟ್ರಿ ಇನ್ಸೈಟ್ಸಿನ ಮಾಧ್ಯಮದಿಂದ ಬದಲಾಗ್ತಿರೋ ಬಿಸ್ನೆಸ್ ಎನ್ವೈರ್ಮೆಂಟ್ನ ಚೆನ್ನಾಗಿ ತಿಳ್ಕೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ. ಇಂಡಸ್ಟ್ರಿ ಅಸೋಸಿಯೇಷನ್ನ ಜಾಯಿನ್ ಆಗೋದ್ರಿಂದ, ಎಂಗೇಜ್ ಆಗೋದ್ರಿಂದ ರೆಗ್ಯುಲರ್ ಇಂಟ್ರಾಕ್ಷನ್ಸ್, ಫ್ಯೂಚರ್ ರಿಕ್ವೈರ್ಮೆಂಟ್ಸ್ ಏನು ಅಂತ ತಿಳ್ಕೊಳ್ಳೋಕ್ಕೆ ನಮಗೆ ಸಹಾಯ ಮಾಡ್ತು. ಮತ್ತೆ ನಮ್ಮ ಬಿಸ್ನೆಸ್ನ ಯಾವ ಒಂದು ಡೈರೆಕ್ಷನ್ಗೆ ತಗೊಂಡೋಗ್ಬೇಕಂತ ನಮಗೆ ತಿಳಿಸ್ತು. ಈ ಸಪೋರ್ಟ್ನ ಮಾಧ್ಯಮದಿಂದ ಟೆಕ್ಮಾರ್ಕ್ ಕಂಟಿನ್ಯೂಸ್ ಲರ್ನಿಂಗ್ ಹಾಗೆ ಮಾಡರ್ನೈಸೇಷನ್ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತು. ಅಡ್ವಾನ್ಸ್ ಸಿಎನ್ಸಿ ಟೆಕ್ನಾಲಜಿ ಅಳವಡಿಸ್ಕೊಳ್ಳೋಕ್ಕೆ ಮುಂದೆ ಬಂತು. ಅಲ್ಲಿ ಪ್ರೆಸಿಷನ್, ಸ್ಪೀಡ್ ಹಾಗೆ ರಿಪೀಟಬಿಲಿಟಿ ಇನ್ನೂ ಉತ್ತಮವಾಯಿತು. ಟೆಕ್ಮಾರ್ಕ್ ಈಗ ಕೇವಲ ಪಾರ್ಟ್ಸ್ ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿಲ್ಲ, ಆದರೆ ಒಂದು ರಿಲಯಬಲ್ ಇಂಜಿನಿಯರಿಂಗ್ ಪಾರ್ಟ್ನರ್ ಆಗಿ ಹೊರಹೊಮ್ಮಿದೆ. ಇಂಡಸ್ಟ್ರಿ ಎಕ್ಸ್ಪೋಜರ್, ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್ ಹಾಗೆ ಕೇಪಬಿಲಿಟಿ ಎನ್ಹಾನ್ಸ್ಮೆಂಟ್ ಇಂದ ಟೆಕ್ಮಾರ್ಕ್ಗೆ ಹೊಸ ಆಪರ್ಚುನಿಟೀಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಕೊಟ್ಟಿದೆ. ಕಾನ್ಫಿಡೆನ್ಸ್ ಹೆಚ್ಚಾದಾಗ ಹೊಸ ಮಾರ್ಕೆಟ್ಗಳನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಶುರು ಮಾಡಿದ್ವಿ. ಮತ್ತೆ ಇವತ್ತು ಎಕ್ಸ್ಪೋರ್ಟ್ಸ್ ನಮ್ಮ ಮೇಜರ್ ಫೋಕಸ್ ಆಗಿದೆ. ಈಗ ಟೆಕ್ಮಾರ್ಕ್ ಇಂಡಸ್ಟ್ರೀಸ್ ಕೇವಲ ಒಂದು ಗ್ರೋಯಿಂಗ್ ಎಂಎಸ್ಎಂಇ ಅಲ್ಲ, ಹೊರತಾಗಿ ಒಂದು ಎವಾಲ್ವಿಂಗ್ ಎಂಟರ್ಪ್ರೈಸ್ ಕೂಡ. ಪ್ರತಿದಿನ ಗ್ರೋ ಆಗ್ತಾ ಇದೆ. ಈಗಿನ ಕಾಲದಲ್ಲಿ ಎಂಎಸ್ಎಂಇಗೆ ಕೊಲಾಬರೇಷನ್ ಬರೀ ನೆಟ್ವರ್ಕಿಂಗ್ಗೆ ಸೀಮಿತ ಇಲ್ಲ. ಇದು ಲರ್ನಿಂಗ್, ಇನೋವೇಷನ್ ಹಾಗೆ ಗ್ರೋತಿನ ಒಂದು ಮಹತ್ವಪೂರ್ಣವಾದ ಆಧಾರ ಆಗ್ಬಿಟ್ಟಿದೆ. ನಾನೆಲ್ಲ ಎಂಎಸ್ಎಂಇಗಳಿಗೆ ಏನ್ ಹೇಳ್ಬೇಕಂತ ಬಯಸ್ತೀನಿ ಅಂದ್ರೆ, ಇಟ್ಸ್ ಇಂಪಾರ್ಟೆಂಟ್ ಇಂಡಸ್ಟ್ರಿ ಇಕೋಸಿಸ್ಟಮ್ ಜೊತೆ ಕನೆಕ್ಟ್ ಆಗಿರೋದು. ಲರ್ನಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಬೇರೆಯವರ ಎಕ್ಸ್ಪೀರಿಯನ್ಸ್ ಇಂದ ನಾವು ತಿಳ್ಕೊಳ್ಳೋದು ಗ್ರೋತ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಹೀಗೆ ಎಕ್ಸ್ಪೀರಿಯನ್ಸ್, ಸ್ಕಿಲ್ ಹಾಗೆ ಟೆಕ್ನಾಲಜಿ ಕೊಲಾಬರೇಷನ್ ಒಂದುಗೂಡಿದ್ರೆ ಕೇವಲ ಬಿಸ್ನೆಸ್ ಗ್ರೋ ಆಗೋದು ಮಾತ್ರ ಅಲ್ಲ, ಆದ್ರೆ ಗ್ಲೋಬಲ್ ಸ್ಟೇಜಲ್ಲಿ ಕಾಂಪೀಟ್ ಮಾಡುವಂತಹ ಚೈತನ್ಯ ಕೂಡ ನಮ್ಮಲ್ಲಿ ತುಂಬತ್ತೆ. ಹೊಸ ಸಮಾಲೋಚನೆಗಳಿಗೆ ದಾರಿ ಮಾಡಿಕೊಡತ್ತೆ. ಇದು ಎಂಎಸ್ಎಂಇಗಳಿಗೆ ಹೊಸ ಎತ್ತರಕ್ಕೆ ಹೋಗುವಂತಹ ಸ್ಫೂರ್ತಿಯನ್ನು ಸಹ ಕೊಡುತ್ತೆ. ಯಾವ ಸಂಸ್ಥೆ ಅವರ ಕಾಂಪಿಟೇಟರ್ಸ್ ಒಂದಿಗೆ ಸಹಭಾಗಿತ್ವವನ್ನ ಬೆಳೆಸುತ್ತೋ ಆಗ ಇದು ಸಂಭವಿಸತ್ತೆ. ಡಾಕ್ಟರ್ ಮಿಲಿಂದ್, ವಾಟ್ ಅ ಸಕ್ಸಸ್ ಸ್ಟೋರಿ. ಎಸ್, ಇದು ಎಕ್ಸಲೆಂಟ್ ಸಕ್ಸಸ್ ಸ್ಟೋರಿ. ಈ ಎಂಎಸ್ಎಂಇ ಒಂದು ಸಂಸ್ಥೆ ಜೊತೆ ಸೇರ್ಕೊಂಡ್ರೆ ಅವರಿಗೆ ಆ ಸಂಸ್ಥೆಯಿಂದ ಸಪೋರ್ಟ್ ಸಿಕ್ಕಿದಾಗ ಅದರಿಂದ ಅವರು ಒಂದು ಗ್ರೋತ್ ಪಾತ್ನ ನಿರ್ಮಾಣ ಮಾಡಿಕೊಂಡ್ರು. ಖಂಡಿತ. ಈಗ ತಗೊಳ್ಳೋಣ ಇನ್ನೊಂದು ಬ್ರೇಕ್ನ ನಂತರ ತಿಳ್ಕೊಳ್ಳೋಣ DIA, ದಿಯಾ ಇನಿಷಿಯೇಟಿವ್, ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಅಸೋಸಿಯೇಷನ್ ಬಗ್ಗೆ. ಸ್ಟೇ ವಿತ್ ಅಸ್. ಸಿಡ್ಬಿ ಎಂಎಸ್ಎಂಇ ಸಂವಾದದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಇಂಡಸ್ಟ್ರಿ ಅಸೋಸಿಯೇಷನ್ ಬಗ್ಗೆ. ನಮ್ ಜೊತೆ ಇದ್ದಾರೆ ಡಾಕ್ಟರ್ ಮಿಲಿಂದ್ ಕಾಂಬ್ಳೆ, ಫೌಂಡರ್ ಚೇರ್ಮನ್ DK. ನಿಮ್ ಜೊತೆ DIA ಇನಿಷಿಯೇಟಿವ್ ಬಗ್ಗೆ ತಿಳ್ಕೊಬೇಕು ಅನ್ಕೊಂಡಿದೀವಿ. ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಏನ್ ಈ ಪ್ಲಾಟ್ಫಾರ್ಮ್? ಇದು ಒಂದು ಬಹಳ ಇಂಪಾರ್ಟೆಂಟ್ ಪ್ಲಾಟ್ಫಾರ್ಮ್. ಹೆಚ್ಚು ಕಮ್ಮಿ ನಮ್ಮ ದೇಶದ ಸುಮಾರು 105 ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಗಳು
ಅವರು ಈ ಪ್ಲಾಟ್ಫಾರ್ಮ್ನಲ್ಲಿ ಸೇರ್ಕೊಂಡಿದ್ದಾರೆ. ಈ ಪ್ಲಾಟ್ಫಾರ್ಮ್ನಲ್ಲಿ ನೆಟ್ವರ್ಕಿಂಗ್ ಇದೆ, ನಾಲೆಡ್ಜ್ ಶೇರಿಂಗ್ ಇದೆ, ಸ್ಟ್ಯಾಂಡರ್ಡ್ ಪ್ರಾಕ್ಟೀಸಸ್ ಏನಿದೆ ಅದೆಲ್ಲವೂ ಶೇರ್ ಆಗುತ್ತೆ. ಜೊತೆಗೆ ಈ ಡಿಯಾ ಪೋರ್ಟಲ್ ಏನಿದೆ ಇದು B2B ಪೋರ್ಟಲ್, ಇದರಲ್ಲಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಹಾಗೆ MSME ರಿಜಿಸ್ಟರ್ ಮಾಡ್ಬೋದಾ? ಹೌದು, ಅದರಲ್ಲಿ ಇಬ್ಬರು ರಿಜಿಸ್ಟರ್ ಮಾಡಬಹುದು ಮತ್ತೆ ಅದರಲ್ಲಿ ಇನ್ಫಾರ್ಮೇಶನ್ನ ಶೇರ್ ಮಾಡಬಹುದು. ಇದು ಶೇರ್ಡ್ ಪ್ಲಾಟ್ಫಾರ್ಮ್. ಆಕ್ಚುಯಲಿ ಯು ಕ್ಯಾನ್ ಶೇರ್. ಸೊ ಈಗ ದೇಶದ ಯಾವುದೇ ಮೂಲೆಯಿಂದ MSME ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಮಾಡ್ಕೋತಾರೆ. ಸೊ ದಿಯಾ ಜೊತೆ ಸೇರೋದ್ರಿಂದ ಅವರ ಕನೆಕ್ಟಿವಿಟಿ ಇನ್ನೂ ಹೆಚ್ಚಾಗತ್ತೆ. ಎಸ್, ಈ ಪ್ಲಾಟ್ಫಾರ್ಮ್ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಬನ್ನಿ ತಿಳ್ಕೊಳ್ಳೋಣ ಡಿಯಾ ಪ್ಲಾಟ್ಫಾರ್ಮ್ MSMEಗೆ ಹೇಗೆ ಸಹಾಯ ಮಾಡುತ್ತೆ ಅಂತ. ದಿಯಾ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿ ಅಸೋಸಿಯೇಷನ್ ಆ್ಯಂಡ್ ಇನಿಷಿಯೇಟಿವ್ MSMEಗಳಿಗೆ ಏನು ಹೊಸ ಸಪೋರ್ಟ್ ನೀಡುತ್ತೆ. ದಿಯಾ ಇಂಡಸ್ಟ್ರಿ ಅಸೋಸಿಯೇಷನ್ಗಳಿಗೆ ಫೈನಾನ್ಷಿಯಲಿ ಸಸ್ಟೈನಬಲ್, ಪ್ರೊಫೆಷನಲಿ ಮ್ಯಾನೇಜ್ಡ್ ಮತ್ತೆ ಡಿಜಿಟಲಿ ಎನೇಬಲ್ ಮಾಡುತ್ತೆ. ಇದರಿಂದಾಗಿ ಅಸೋಸಿಯೇಷನ್ಸ್ಗೆ ಇನ್ಫ್ರಾಸ್ಟ್ರಕ್ಚರ್, ಟ್ರೈನ್ಡ್ ರಿಸೋರ್ಸಸ್ ಹಾಗೆ ಕೆಲಸ ಆರಂಭ ಮಾಡಿದಾಗ ಸಪೋರ್ಟ್ ಸಿಗತ್ತೆ. ಇದರಿಂದ MSMEಗಳಿಗೆ ಸಹಾಯ ಆಗತ್ತೆ. ದಿಯಾದ ಇಂಡಸ್ಟ್ರಿ ಪೋರ್ಟಲ್ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ತರ ಕೆಲಸ ಮಾಡುತ್ತೆ. ಇಲ್ಲಿ ನೆಟ್ವರ್ಕಿಂಗ್, ನಾಲೆಡ್ಜ್ ಶೇರಿಂಗ್ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗಿನ ಪಾಠಗಳು ದೊರೆಯುತ್ತೆ. ಇದರಿಂದ MSMEಗಳಿಗೆ ನ್ಯಾಷನಲ್ ಇಕೋಸಿಸ್ಟಮ್ ಜೊತೆ ಸೇರಕ್ಕೆ ಮತ್ತೆ ಹೊಸ ಆಪರ್ಚುನಿಟಿ ತಲುಪೋಕೆ ಅವಕಾಶ ಸಿಗುತ್ತೆ. ದಿಯಾ ಇಂಡಸ್ಟ್ರಿ ಅಸೋಸಿಯೇಷನ್ ಅನ್ನ ಬಲವಾಗಿಡಿಸುತ್ತೆ. ಇದರಿಂದ MSMEಗಳಿಗೆ ಸ್ಟ್ರಕ್ಚರ್ ಹಾಗೆ ಎಫೆಕ್ಟಿವ್ ಸಪೋರ್ಟ್ ಸಿಗುತ್ತೆ. ನಾವು ನೋಡಿದ್ವಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಈ ಕಾಲದಲ್ಲಿ ಒಂದು ಸ್ಟ್ರಕ್ಚರಲ್ ನೆಸೆಸಿಟಿ ಅಂತ. ಸೊ ಡಾಕ್ಟರ್ ಮಿಲಿಂದ್, ಎಲ್ಲ ಅಸೋಸಿಯೇಷನ್ ಪ್ರಭಾವಿತವಾಗಿರುತ್ತಾ? ಅದರ ಗವರ್ನೆನ್ಸ್ ಹೇಗಿರಬೇಕು? ಇದು ಬಹಳ ಇಂಪಾರ್ಟೆಂಟ್. ನೋಡಿ, ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಫಾರಂ ಮಾಡೋದಕ್ಕೋಸ್ಕರ ಈ ಪ್ರಮೋಟರ್ಸ್ ಇದಾರಲ್ಲ, ಅವ್ರಿಗೆ ಇದು ಪ್ಯಾಷನ್ ಆಗಿರಬೇಕು. ಈ ಪ್ಯಾಷನ್ ಅಂದರೆ ಯಾರು ಆ ಸೆಕ್ಟರ್ನ ಪ್ರತಿನಿಧಿಸ್ತಾ ಇರ್ತಾರೋ ಆ ಸೆಕ್ಟರ್ ಬಗ್ಗೆ ಅವ್ರಿಗೆ ತರೋ ನಾಲೆಡ್ಜ್ ಇರಬೇಕು. ಅವ್ರಿಗೆ MSMEಗಳ ಇಶ್ಯೂಸ್ ಏನಿದೆ ಅನ್ನೋದು ಗೊತ್ತಿರಬೇಕು. ಇಶ್ಯೂಸ್ಗಳೇನು, ಸವಾಲ್ಗಳೇನು, ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇರಬೇಕಾಗತ್ತೆ. ಆ ಅಸೋಸಿಯೇಷನ್ನ ನಡೆಸೋದಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು. ನೀವು ಹೇಳ್ದಂಗೆ MSMEಯ ಅವಶ್ಯಕತೆಯನ್ನ ಅರ್ಥ ಮಾಡ್ಕೋಬೇಕು. ಆಫೀಸ್ ಇರಬೇಕಾದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮತ್ತೆ ಅವ್ರ ಆಫೀಸ್ನಲ್ಲಿ ಏನು ಸಪೋರ್ಟ್ ಸ್ಟಾಫ್ ಇರ್ತಾರಲ್ಲ ಅವ್ರಿಗೆ ಗೊತ್ತಿರಬೇಕು, ನಾಲೆಡ್ಜ್ ಇರಬೇಕು. ಯಾರು ನಿಮ್ಮೊಟ್ಟಿಗೆ MSME ಮೆಂಬರ್ ಆಗಿರ್ತಾರೋ, ನಿಮ್ಮ ಸಹಾಯನ ಕೇಳಿಕೊಂಡು ಬರ್ತಾರೋ, ಅವರ ಕ್ವೈರೀಸ್ಗೆ ಮತ್ತು ಇಶ್ಯೂಸ್ಗೆ ನೀವು ಪರಿಹಾರ ಸೂಚಿಸಬೇಕಾಗತ್ತೆ. ಕರೆಕ್ಟ್ ಇನ್ಫಾರ್ಮೇಷನ್ ಕೊಡಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತು ಗೌರ್ನೆನ್ಸ್ ಸ್ಟ್ರಕ್ಚರ್ ಸರಿಯಾಗಿರ್ಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಒಂದು ಟ್ರಸ್ಟ್ ಆ್ಯಕ್ಟ್ನಲ್ಲಿ ರಿಜಿಸ್ಟರ್ ಮಾಡಬೇಕಾಗಿರುತ್ತೆ ಅಥವಾ ಸೊಸೈಟಿಯ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಬೇಕಾಗಿರುತ್ತೆ. ಮತ್ತೆ MCA ಸೈಟ್ನ ಸೆಕ್ಷನ್ 8 ಕಂಪ್ನಿಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಕ್ಲಸ್ಟರ್ನಲ್ಲಿದ್ದರೆ ಮತ್ತೆ ಕ್ಲಸ್ಟರ್ ಸೊಸೈಟಿನಲ್ಲಿ ರಿಜಿಸ್ಟ್ರೇಷನ್ ಇವೆಲ್ಲ ಇದೆ. ನಿಮಗೆ ಯಾವ ಏರಿಯಾ, ಎಲ್ಲಿಯದು, ಯಾವ ರೀತಿಯ ಇಂಡಸ್ಟ್ರೀಸ್ MSEನ ರೆಪ್ರೆಸೆಂಟೇಷನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಐಡೆಂಟಿಫೈ ಮಾಡಿ ಈ ಸ್ಟ್ರಕ್ಚರ್ನಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ. ಆದರೆ ಡಾಕ್ಟರ್ ಮಿಲಿಂದ್, ನಾನೇನಾರು ಈಗ ಹೆಣ್ಣು ಮಕ್ಕಳು ನಡೆಸ್ತಿರುವಂತಹ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರೆ, ರೂರಲ್ MSME ಬಗ್ಗೆ, ಸೊ ಈ ಒಂದು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಇಂಪ್ಯಾಕ್ಟ್ ಇಲ್ಲಿವರೆಗೂ ತಲುಪಿದೆಯಾ? ಎಸ್ ಅಫ್ಕೋರ್ಸ್. ಇದು ಎಲ್ಲಿವರೆಗೂ ವ್ಯಾಪಿಸಿದೆ ಅಂದರೆ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಇದೆ. 1 by 1 ಸಿಗುತ್ತೆ. ಹೌದು, ಮಹಿಳಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಕಡಿಮೆ ಇದೆ, ಬಹಳ ಕಡಿಮೆ ಇದೆ. ಅದು ನನಗೂ ಅರ್ಥ ಆಗುತ್ತೆ. ಸೊ ಈಗ ಸಮಯ ಬಂದಿದೆ ಆಡಿಯನ್ಸ್ನ Q&A ಸೆಗ್ಮೆಂಟ್ದು. ಸಿಡ್ಬಿ MSME ಸಂವಾದದ ಹಳೆ ಎಪಿಸೋಡ್ ನಿಮಗೆ ನೆನಪಿರ್ಬೋದು. ಅಂದರೆ 8ನೇ ಎಪಿಸೋಡ್ನ ಥೀಮ್ ಆಗಿತ್ತು ಪಾಲಿಸಿ ಅವೇರ್ನೆಸ್ ಆಫ್ MSME. ನಿಮ್ಮ ಪ್ರತಿಕ್ರಿಯೆ ನಮಗೆ ತಲುಪಿದೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬಾ ಪ್ರಶ್ನೆಗಳಿದೆ, ಅದನ್ನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತೀವಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ನಮ್ ಜೊತೆ ಆನ್ಲೈನ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಯುತ ರಾಕೇಶ್ ಚಾಬ್ರಾ, ಪ್ರೆಸಿಡೆಂಟ್ ಫೆಡರೇಷನ್ ಆಫ್ ಇಂಡಿಯನ್ MSME. ರಾಕೇಶ್ ಜಿ, ನಮಸ್ಕಾರ. ನಮಸ್ಕಾರ. ಮೊದಲನೇ ಪ್ರಶ್ನೆ ಸಂಜೀವ್ ಮಲ್ಹೋತ್ರಾ ಅನ್ನೋರ್ದು ಪಾನಿಪಟ್ಟಿಂದ. ಇವ್ರದ್ದು ಟೆಕ್ಸ್ಟೈಲ್ ಯೂನಿಟ್ ಇದೆ. ಇವರ ಪ್ರಶ್ನೆ, ನಾನು ಸ್ಕೀಮ್ಗಳನ್ನ ಯಾವಾಗ್ಲೂ 1 ಟೈಮ್ ಬೆನಿಫಿಟ್ ತರ ನೋಡ್ತಿದ್ದೆ. ಲೋನ್ ಸಿಕ್ತು, ಸಬ್ಸಿಡಿ ಸಿಕ್ತು, ಮಾತ್ ಮುಗೀತು.
ಎಪಿಸೋಡ್ ಆದ್ಮೇಲೆ ನೆನಪಾಯ್ತು ಈ ಪಾಲಿಸಿಗಳು ಲಾಂಗ್ ಟರ್ಮ್ ಪ್ಲಾನಿಂಗ್ ನ ಭಾಗ ಆಗ್ಬೋದಂತ. ಪ್ರಾಕ್ಟಿಕಲಿ ನಾನು ಈ ಸ್ಕೀಮ್ ನ ಲಾಂಗ್ ಟರ್ಮ್ ಗ್ರೋತ್ ನ ಟೂಲ್ ತರ ಹೇಗ್ ಬಳಸ್ಕೊಳ್ಳೋದು? ಸಂಜೀವ್ ಅವರೇ, ಮೊದಲು ನೀವು ಗೌರ್ಮೆಂಟ್ನ ಫೆಸಿಲಿಟೀಸ್, ಯಾವುದೇ ಸ್ಕೀಮ್ಸ್ ಅಥವಾ ಪಾಲಿಸಿ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಒಂದು ರೋಡ್ ಮ್ಯಾಪ್ ಮಾಡಿ. ಅದರಲ್ಲಿ ನಿಮಗೆ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಗೋಲ್ ಇರಬೇಕಾಗತ್ತೆ. ಯಾವ ಡೈರೆಕ್ಷನಲ್ಲಿ ಮುಂದೆ ಹೋಗಬೇಕು ಅಂತ ಅದು ನೀವು ಡಿಸೈಡ್ ಮಾಡಬೇಕಾಗಿರುತ್ತೆ. ಅದರ ಪ್ರಕಾರನೇ ನೀವು ಪಾಲಿಸಿನ ಚೂಸ್ ಮಾಡಿ, ಸ್ಕೀಮ್ಸ್ ಚೂಸ್ ಮಾಡಿ. ಆಗ ಅದು ನೀವು ಏನು ಪ್ಲ್ಯಾನ್ ಮಾಡಿದ್ದೀರೋ ಅದಕ್ಕೆ ಸಹಾಯ ಆಗುತ್ತೆ, ಮತ್ತು ನಿಮ್ಮ ಬಿಸ್ನೆಸ್ಗೆ ಅದು ಸಹಾಯ ಮಾಡುತ್ತೆ. ರಾಕೇಶ್ ಅವರೇ, ಮುಂದಿನ ಪ್ರಶ್ನೆ ಪುಣೆಯಿಂದ ಮಹೇಶ್ ಕುಲಕರ್ಣಿ ಅಂತ. ಇವ್ರದ್ದು ಇಂಜಿನಿಯರಿಂಗ್ ಯೂನಿಟ್ ಇದೆ. ಇವ್ರ ಪ್ರಶ್ನೆ, ನಾನೀಗ ಗೌರ್ಮೆಂಟ್ ಸ್ಕೀಮ್ಗೆ ಅಪ್ಲೈ ಮಾಡಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನಾನೀಗ ತಿಳ್ಕೊಳಕ್ ಇಷ್ಟಪಡ್ತೀನಿ ಏನೇನು ತಪ್ಪುಗಳಾಗ್ಬೋದು. MSME ಗೌರ್ಮೆಂಟ್ ಸಪೋರ್ಟ್ ತಗೊಳ್ಳುವಾಗ ತಪ್ಪು ಮಾಡ್ತಾರೆ, ಇದನ್ನ ಅವಾಯ್ಡ್ ಮಾಡೋದು ತುಂಬಾ ಮುಖ್ಯ ಅಪ್ಲೈ ಮಾಡುವಾಗ. ಸ್ಟೇಕ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಿಮ್ಮನ್ನು ನೀವು ಯಾವ ಥರ ಅಲೈನ್ ಮಾಡಬೇಕು ಅಂದರೆ, ಮೊದಲು ಒಂದು ರೋಡ್ ಮ್ಯಾಪನ್ನು ನೀವು ತಯಾರು ಮಾಡಿ. ಆ ರೋಡ್ ಮ್ಯಾಪ್ನ ಪ್ರಕಾರ ನೀವು 1 ಅಥವಾ 2 ಸ್ಕೀಮ್ಸ್ ಅದಕ್ಕೆ ನೀವು ಅಪ್ಲೈ ಮಾಡಬಹುದು. ನಿಮ್ಮ ಪ್ಲ್ಯಾನಿಂಗ್ ಪ್ರಕಾರ ಹಣ ನಿಮ್ಮ ಕೈಗೆ ಬಂದಮೇಲೆ ನೀವು ಅದನ್ನು ಹುಷಾರಾಗಿ ಖರ್ಚು ಮಾಡಿ. ನೀವು ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಮಾಡುವಾಗ ಯಾವ ಅವಶ್ಯಕತೆ ಇತ್ತೋ ಅದಕ್ಕೆ ಹಣ ಖರ್ಚು ಮಾಡಿ. ಅದಾದಮೇಲೆ ಎಷ್ಟು ಕಂಪ್ಲೈನ್ಸ್ ಅಥವಾ ರೆಗ್ಯುಲೇಷನ್ಸ್, ನಮ್ಮ ಕಂಪ್ಲೈನ್ಸಿಸ್ ಅದೆಲ್ಲ ಪೂರ್ತಿ ಮಾಡಿ ಅದರ ರಿಪೋರ್ಟ್ ಪ್ರಾಪರ್ ಆಗಿ ಮಾಡಿ. ಈ ಕಾರ್ಯಕ್ರಮಕ್ಕೆ ಬಂದು ಆನ್ಲೈನ್ ಮೂಲಕ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ರಾಕೇಶ್ ಚಾಬ್ರಾ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಈ ಸಂವಾದದ ಭಾಗ ಆಗ್ಬೇಕಂದ್ರೆ ನಮಗೆ ಇಮೇಲ್ ಮಾಡ್ಬೋದು. ನಮ್ಮ ಇಮೇಲ್ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ, samvad@sidbi.in. ಹೋಗ್ತಾ ಹೋಗ್ತಾ ಈ ಆತ್ಮನಿರ್ಭರ ಭಾರತದ ಕನಸನ್ನ ನಮ್ ದೇಶ ಏನ್ ಕಾಣ್ತಿದೆ ಅದನ್ನ ಪೂರ್ತಿ ಮಾಡೋದಕ್ಕೆ ಇಂಡಸ್ಟ್ರಿ ಅಸೋಸಿಯೇಷನ್ಸ್ ಮುಖ್ಯ ಪಾತ್ರ ವಹಿಸಿದೆ. ಎಸ್, ಅಫ್ಕೋರ್ಸ್. ನೋಡಿ, ಈ ಆತ್ಮನಿರ್ಭರ್ ಭಾರತ ಇದೊಂದು ದೊಡ್ಡ ಕನಸು. ದೊಡ್ಡ ಕನಸನ್ನ ನಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ. ಈ MSMEಗಳು ಏನಿದೆ, ಇದು ನಮ್ಮ ದೇಶದ ಇಂಡಸ್ಟ್ರಿನ ಬೆನ್ನೆಲುಬಾಗಿದೆ. ಮತ್ತು ಈ MSMEಗಳಿಗೆ ರೈಟ್ ಡೈರೆಕ್ಷನ್, ಪ್ರಾಪರ್ ಮಾರ್ಕೆಟ್ ಲಿಂಕಿಂಗ್ ಮತ್ತು ಗೌರ್ಮೆಂಟ್ ಸಪೋರ್ಟ್ ಎಲ್ಲ ಕೊಡಬೇಕಾಗಿದೆ. ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಬಹಳ ಇಂಪಾರ್ಟೆಂಟ್ ರೋಲ್ನ ನಿಭಾಯಿಸುತ್ತೆ ಫಾರ್ ಮೇಕಿಂಗ್ ಸೆಲ್ಫ್ ರಿಲಯಂಟ್ ಇಂಡಿಯಾ, ಅದೇ ವಿಕಸಿತ ಭಾರತ. ಕಾರ್ಯಕ್ರಮ ಮುಗಿಸಕ್ ಮುಂಚೆ ನಿಮ್ಗೆ ಹೇಳ್ತಾ ಇದ್ದೀನಿ, ಸಿಡ್ಬಿ MSME ಸಂವಾದದ ನೆಕ್ಸ್ಟ್ ಎಪಿಸೋಡ್ 10ನೇ ಥೀಮ್ ಬಗ್ಗೆ ಇರುತ್ತೆ. ನಾವು ಫೋಕಸ್ ಮಾಡೋಣ ವುಮೆನ್ ಆಂಟರ್ಪ್ರಿನರ್ಶಿಪ್ ಮೇಲೆ. ತಿಳ್ಕೊಳ್ಳೋಣ ಹೇಗೆ ಮಹಿಳಾ ಉದ್ಯಮಿಗಳು MSME ಕ್ಷೇತ್ರದಲ್ಲಿ ಬದಲಾವಣೆ ತರ್ತಿದ್ದಾರೆ ಅಂತ. MSMEಗೆ ಸೇರಿರುವ ವಿವಿಧ ಉದ್ಯಮಿಗಳನ್ನ ಪರಿಚಯ ಮಾಡಕ್ಕೆ ನಮ್ಮ ದೂರದರ್ಶನ ಚಾನೆಲ್ ಅಲ್ಲಿ ಪ್ರಯತ್ನ ಮಾಡ್ತೀವಿ. ಪ್ರತಿ ಸೆಕೆಂಡ್ ಹಾಗೆ 4th ಸ್ಯಾಟರ್ಡೆ ಸಂಜೆ 7 ಗಂಟೆಗೆ. ಶ್ರೀ ಮಿಲಿಂದ್ ಕಾಂಬ್ಳೆ ಅವರೇ, ನೀವು ಇವತ್ತು ನಮ್ಮ ಜೊತೆ ಬಂದು ಇವತ್ತು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಬಗ್ಗೆ ಎಲ್ಲ ಶೇರ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.